ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ ಬ್ಯಾಂಗಲ್ ಮಾಡುವಾಗ ಏನೇನು ತಪ್ಪಾಗುತ್ತೆ ಹಾಗೆ ಏನೇನು ಮಾಡಬಾರ್ದು ಅಂತ ಕೆಲವು ಟಿಪ್ಸ್ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಒಬ್ಬರು ಮೇಡಮ್ ಕಮೆಂಟ್ ಹಾಕಿದ್ರು, ಅದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇದ್ದೀನಿ. ಬ್ಯಾಂಗಲ್ಗೆ ಥ್ರೆಡ್ನ ಸುತ್ತಾದ್ಮೇಲೆ ಕೊನೆಗೆ ಪೇಸ್ಟ್ ಮಾಡ್ತೀವಲ್ಲ, ಅದನ್ನು ರಾಂಗ್ ಮೆಥಡಲ್ಲಿ ಪೇಸ್ಟ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಫ್ರೆಂಡ್ ಒಬ್ಬರು ಕೇಳಿದರು, ಏನಂದರೆ ಕೊನೆಗೆ ಗಮ್ ಹಾಕಿ ಪೇಸ್ಟ್ ಮಾಡಿದಾಗ ಕೈಗೆಲ್ಲ ಅಂಟುತ್ತೆ, ಹಾಗೆ ಸಿಸರ್ಗೆಲ್ಲ ಅಂಟುತ್ತೆ, ಯಾಕೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಸಿಲ್ಕ್ ಥ್ರೆಡ್ನ ರ್ಯಾಪ್ ಮಾಡಾದ್ಮೇಲೆ ಕೊನೆಗೆ ನಾವು ಪೇಸ್ಟ್ ಮಾಡ್ತೀವಲ್ಲ, ಆಗ ಥ್ರೆಡ್ನ ಕಟ್ ಮಾಡೋದಕ್ಕಿಂತ ಮುಂಚೆನೇ ಗಮ್ ಹಾಕಿದಾಗ, ನಾನಿಲ್ಲಿ ತುಂಬ ಕಮ್ಮಿ ತೋರಿಸ್ತಾ ಇದ್ದೀನಿ, ಅವ್ರು ತುಂಬ ಜಾಸ್ತಿ ಪೇಸ್ಟ್ ಮಾಡಿದರು, ಗಮ್ ಹಾಕಿದರು. ಸೊ ಅದನ್ನು ನಾವು ಥ್ರೆಡ್ನ ಕಟ್ ಮಾಡ್ದಲೇ ಈ ಥರ ಗಮ್ ಹಾಕಿದಾಗ ಕೈಗೆಲ್ಲ ಅಂಟುತ್ತೆ. ಆ ಕೈಗೆ ಅಂಟಿರೋದು ಆ ಬ್ಯಾಂಗಲ್ ಬೇರೆ ಪಾರ್ಟಿಗೆಲ್ಲ ಅಂಟುತ್ತೆ. ಹಾಗೆ ಸಿಸರಲ್ಲಿ ಕಟ್ ಮಾಡ್ತೀವಿ ನೋಡಿ ಆ ಪಾರ್ಟ್ನ, ಆವಾಗ ಸಿಸರ್ಗೂ ಕೂಡ ಗಮ್ ಅಂಟುತ್ತೆ. ನಾನಿಲ್ಲಿ ಕಮ್ಮಿ ಹಾಕಿರೋದ್ರಿಂದ ಅದು ಕಮ್ಮಿ ಅಂಟ್ತಾ ಇದೆ, ಅವರು ತುಂಬ ಜಾಸ್ತಿ ಪೇಸ್ಟ್ ಮಾಡಿದರು. ಸೊ ಅದರಿಂದ ನಾವು ಈ ಮೆಥಡಲ್ಲಿ ನಾವು ಪೇಸ್ಟ್ ಮಾಡಬಾರ್ದು. ಈಗ ನಾನು ಯಾವ ಮೆಥಡಲ್ಲಿ ಪೇಸ್ಟ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಮಗೆ ಲಾಸ್ಟಿಗೆ ಎಷ್ಟು ಥ್ರೆಡ್ ಬೇಕೋ, ರ್ಯಾಪ್ ಮಾಡಾದ್ಮೇಲೆ ಎಷ್ಟು ಥ್ರೆಡ್ ಬೇಕೋ ಅಲ್ಲಿಗೆ ನಾವು ಒಂದು ಪಿಂಚ್ ಮಾಡ್ಕೋಬೇಕು. ಪಿಂಚ್ ಮಾಡ್ಕೊಂಡಾಗ ಅಲ್ಲಿ ಮಾರ್ಕ್ ಬರುತ್ತೆ. ಆ ಮಾರ್ಕಿಗೆ ನಾವು ಕಟ್ ಮಾಡಿ ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ಗಮ್ ಹಾಕಿದಾಗ ನೋಡಿ, ಯಾವುದೇ ಬೆರಳಿಗೆ ಬೇರೆ ಬೆರಳಿಗೆ ಹತ್ತುತ್ತಾ ಇಲ್ಲ, ಹೆಬ್ಬೆಟ್ಟು ಬಿಟ್ಟು. ಹಾಗೆ ಯಾವುದೇ ಬೇರೆ ಪಾರ್ಟಿಗೂ ಕೂಡ ಗಮ್ ಅಂಟ್ತಾ ಇಲ್ಲ, ಅಂದರೆ ಬ್ಯಾಂಗಲ್ ಬೇರೆ ಪಾರ್ಟಿಗೆ. ಹಾಗೆ ಸಿಸರಿಗೂ ಕೂಡ ಪೇಸ್ಟ್ ಆಗಿಲ್ಲ, ಗಮ್ ಅಂಟಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೇಡಮ್ ಒಬ್ಬರು ಕಮೆಂಟ್ ಹಾಕಿದರು, ಏನಂದರೆ ಥ್ರೆಡ್ ಬ್ಯಾಂಗಲ್ ಗಮ್ ಸ್ಟಿಕ್ ಮಾಡುವಾಗ ಸ್ಟೋನ್ ಎಲ್ಲ ಬಿದ್ದೋಗುತ್ತೆ ಮತ್ತು ಕೈಗಂಟುತ್ತೆ, ಇದಕ್ಕೇನಾದರೂ ಸಜೆಷನ್ ಹೇಳಿ ಅಂತ ಹೇಳಿದರು. ಇಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ, ಸ್ಟೋನ್ಸ್ನ ನಾನು ಕೈಯಲ್ಲೇ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಕೈಗೆ ಅಂಟ್ತಾ ಇಲ್ಲ, ಅಂದರೆ ಎಷ್ಟು ಬೇಕೋ ಅಷ್ಟು ಗಮ್ ಹಾಕಬೇಕು, ತುಂಬ ಜಾಸ್ತಿ ಹಾಕಿದ್ರೆ ಕೈಗೆ ಅಂಟುತ್ತೆ. ಸೊ ಅದರಿಂದ ಸ್ಟೋನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಗಮ್ ಹಾಕಿ ಪೇಸ್ಟ್ ಮಾಡಬೇಕು, ಆಗ ಕೈಗೆ ಅಂಟೋದಿಲ್ಲ. ಮತ್ತು ಗಮ್ ಸ್ಟಿಕ್ ಮಾಡುವಾಗ ಸ್ಟೋನ್ ಎಲ್ಲ ಬಿದ್ದೋಗುತ್ತೆ ಅಂತ ಹೇಳಿದ್ದೀರಾ, ಆ ಪ್ರಾಬ್ಲಮ್ ಯಾವತ್ತೂ ಆಗಿಲ್ಲ. ಇಲ್ಲಿ ನೋಡಿ, ನಾನು ಪೇಸ್ಟ್ ಮಾಡಿಬಿಟ್ಟು ಆಗಲೇ ಪೇಸ್ಟ್ ಮಾಡಿ ಆ ಬ್ಯಾಂಗಲ್ನ ಶೇಕ್ ಮಾಡ್ತೀನಿ, ಯಾವುದೇ ಸ್ಟೋನು ಬೀಳೋದಿಲ್ಲ. ಹಾಗೂ ಬೀಳ್ತಾ ಇದೆ ಅಂದರೆ ಗಮ್ ಚೆನ್ನಾಗಿರೋದು ಯೂಸ್ ಮಾಡಿ, ಫೆವಿಕ್ರಿಲ್ ಅವ್ರದ್ದು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿ. ಸ್ಟೋನ್ ಪೇಸ್ಟ್ ಮಾಡುವಾಗ ಕೈಗೆ ಗಮ್ ಅಂಟ್ತಾ ಇದ್ದರೆ ನೀವು ಕೈಯಲ್ಲಿ ಪೇಸ್ಟ್ ಮಾಡೋ ಬದಲು ಈ ಥರ ಗ್ಲೂಗನ್ ಯೂಸ್ ಮಾಡಿ. ಇದು 25 to 30 ರೂಪೀಸ್ಗೆ ಸಿಗುತ್ತೆ ಅಂತ ಅಂದ್ಕೊತೀನಿ. ಇದು ನಮಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡೋದಕ್ಕೆ ಮೆಟೀರಿಯಲ್ ಶಾಪ್ ಇರುತ್ತಲ್ಲ, ಸೊ ಆ ಎಲ್ಲ ಶಾಪ್ಗಳಲ್ಲೂ ಇದು ಸಿಗುತ್ತೆ. ಹಾಗೂ ಸಿಗಲಿಲ್ಲ ಅಂದರೆ ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ, ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಗ್ಲೂ ಪೆನ್ ಯೂಸ್ ಮಾಡೋದ್ರಿಂದ ನಮಗೆ ಕೆಲಸ ಈಸಿ ಆಗುತ್ತೆ, ಹಾಗೆ ಫಾಸ್ಟಾಗಿ ಕೂಡ ಆಗುತ್ತೆ. ನಾವು ಪೇಸ್ಟ್ ಮಾಡಿದ ತಕ್ಷಣ ಆಗಲೇ ಅಲೈನ್ ಮಾಡ್ಕೋಬೇಕು. ಒಂದೊಂದು ಸ್ಟೋನ್ ಆ ಕಡೆ ಈ ಕಡೆ ಹೋಗಿರುತ್ತೆ, ನಾವು ಆಗಲೇ ಅಲೈನ್ ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಡ್ರೈ ಆದಮೇಲೆ ನಮಗೆ ಅಲೈನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಆಮೇಲೆ ನಾವೆಲ್ಲ ಸ್ಟೋನ್ ತೆಗೆದು ಮತ್ತೆ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನಾವು ಸ್ವಲ್ಪನೇ ಪೇಸ್ಟ್ ಮಾಡಿದಾಗೆಲ್ಲ ನಾವು ಅಲೈನ್ ಮಾಡ್ಕೊಂಡು ಹೋಗಬೇಕು. ಹಾಗೆ ಇನ್ನೊಂದು ಟಿಪ್ ಏನು ಅಂತಂದರೆ, ನಾವು ಈ ರೀತಿ 4 ಕಟ್ ಬ್ಯಾಂಗಲ್ಸ್ಗೆ ಪೂರ್ತಿ ಬ್ಯಾಂಗಲ್ಸ್ಗೆ ನಾವು ಸ್ಟೋನ್ ಪೇಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ರೌಂಡ್ ಬ್ಯಾಂಗಲ್ಗಿನ್ನ ನಾವು ಫ್ಲ್ಯಾಟ್ ಬ್ಯಾಂಗಲ್ ಯೂಸ್ ಮಾಡಿದ್ರೆ ಇದಕ್ಕಿಂತ ಬೆಟರ್ ಫಿನಿಶಿಂಗ್ ಬರುತ್ತೆ. ಸೊ ಮೇಡಮ್, ನಿಮ್ಮದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಯಾರಿಗಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.